ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ವಿಡಿಯೋ ಮಾಡ್ತಾ ಇರೋದು. ಈಗ ತುಂಬ ಬಿಸಿಲಿದೆಯಲ್ಲ, ಮಕ್ಕಳಿಗೆ ಆದಷ್ಟು ನೀರು, ಎಳ್ನೀರು ಚೆನ್ನಾಗಿ ಕೊಡಿ. ಜ್ಯೂಸು ಮತ್ತು ಅಂಗಡಿಯಿಂದ ತರಬೇಡಿ, ಜ್ಯೂಸು ಮನೆಯಲ್ಲೇ ಮಾಡಿ ಕೊಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೇನೆ ಈ ವಿಡಿಯೋದಲ್ಲಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ, ಬಟ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಉದ್ದೇಶ ಅಷ್ಟೇ ಅಲ್ವಾ, ಅದಕ್ಕೆ ಹೇಳಿದೆ. ಸೊ ಹಂಗೆ ಹೋಗ್ತಾ ಶಿಡ್ಲಘಟ್ಟದಲ್ಲಿ ನಾನು ವಾಯುಪುತ್ರ ಅಂದ್ಬಿಟ್ಟು ಒಂದು ಹೋಟೆಲ್ ನೋಡಿದೆ. ಸರಿ, ಅಲ್ಲಿ ಟಿಫನ್ ಮಾಡ್ಕೊಂಡು ಹೋಗೋಣ, ಊರಿಗೆ ಹೋಗೋದು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸರಿ ಹೋದ್ವಿ. ಅಲ್ಲಿ ಹೋಟೆಲ್ಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಅಲ್ಲಿ ಹೋಟ್ಲನ್ನ ಅದೇ ರೋಡ್ ಪಕ್ಕದಲ್ಲೇ ಇತ್ತಲ್ವ, ಸೊ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಹೋದ್ವಿ. ಹೋಗಾದ್ಮೇಲೆ ಎಲ್ಲರೂ ಅವರು ಇದನ್ನು ಟಿಫನ್ಸ್ನೆಲ್ಲನೂ ಪ್ಲೇಟ್ಗೆ ಹಾಕಿ ಅದ್ರ ಮೇಲೆ ಕವರ್ ಮಾಡಿ ನೇಮ್ಸ್ ಎಲ್ಲ ಬರೀತಿದ್ರು ಏನೇನು ಅಂತ ಹೇಳ್ಬಿಟ್ಟು. ಮಸಾಲೆ ದೋಸೆ, ಆನಿಯನ್ ದೋಸೆ, ಮತ್ತು ಉದ್ದಿನ ವಡೆ, ಜಾಮೂನು, ಈ ಥರ ಎಲ್ಲನೂ ಅವರು ಸರಿ ಅಂದ್ಬಿಟ್ಟು ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ. ಮತ್ತು ನಮ್ಮ ಮಕ್ಕಳು ಬಂದುಬಿಟ್ಟು ನನಗೆ ಪೂರಿ ಬೇಕು ಅಂತ ಹೇಳಿದರು. ಸೊ ಪೂರಿ ಬರೋದು ಲೇಟ್ ಆಯಿತು. ಹಾಗಂದ್ಬಿಟ್ಟು ಸರಿ ಪಕ್ಕದಲ್ಲಿ ಇದಿತ್ತು, ಅಲ್ಲಿ ಈ ಕಡೆ ಒಂದು ಕೂತ್ಕೊಂಡು ಊಟ ಮಾಡೋಕ್ಕೆ ಇತ್ತು, ಮತ್ತು ಒಳಗಡೆನೂ ಊಟ ಮಾಡೋಕ್ಕೆ ಇತ್ತು. ಸರಿ ಅಂದ್ಬಿಟ್ಟು ನಾನು ಒಳಗಡೆ ಏನು ಸ್ಪೆಷಲ್ಲು ಅಂತ ಕೇಳಿದೆ. ಒಳಗಡೆ AC ಇದೆ ಅಂತ ಹೇಳಿದ್ರು. ಮತ್ತು ಹೋಗಿ ನೋಡೋಣ ಅಂತ ಅನ್ನಿಸ್ತು. ಸರಿ, ಇದನ್ನ ವೀಡಿಯೋ ಮಾಡ್ತಿದ್ನಲ್ಲ ಅಂದ್ಬಿಟ್ಟು ಸರಿ ಅಂತ ಇದನ್ನ ಏನೇನಿದೆ ಅಂತ ಎಲ್ಲ ವೀಡಿಯೋ ಮಾಡಿದೆ. ಎಲ್ಲ ವೆಜ್ ಹೋಟ್ಲಿರೋದ್ರಿಂದ ಫುಲ್ ಮೀಲ್ಸು ಎಲ್ಲ ಇತ್ತು. ಸರಿ ಅಂದ್ಬಿಟ್ಟು ನಾನು ಆಮೇಲೆ ಆ ರೂಮ್ ಒಳಗಡೆ ಹೋದೆ. ನೋಡಿ, ಅದೇ ರೂಮ್. ಈಗ ಹೋಗ್ತಾ ಇದ್ದೀನಿ. ರೂಮ್ ಒಳಗಡೆ ಹೋಗಿದ್ದೆ. ಟೇಬಲ್ದೆಲ್ಲ ತುಂಬ ಚೆನ್ನಾಗಿತ್ತು, ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿದರು. ಸೊ ಇಲ್ಲೇನಪ್ಪ ಅಂದರೆ ಫ್ಯಾಮ್ಲೀಸ್ ಬಂದು ಈ ಬಿಸಿಲಲ್ಲಿ ಎಲ್ಲ ಹೊರಗಡೆ ಕೂತ್ಕೊಳ್ಳೋಕೆ ಕಷ್ಟ ಅನ್ನೋರಿಗೆ AC ಹಾಕ್ಕೊಂಡು ಅವರೇ ಎಲ್ಲ ಇದು ಮಾಡ್ತಾರೆ. ನಾವು ಆರ್ಡ್ರ್ ಕೊಟ್ಟರೆ ಅವರೇ ಆರ್ಡ್ರ್ ತೊಗೊಂಡು ಆಮೇಲೆ ಅವರ ಟೇಬಲ್ ಹತ್ರಕ್ಕೆ ಸರ್ವಿಸ್ ಮಾಡ್ತಾರೆ. ಸೊ ಆ ಕಡೆ ಹೊರ್ಗಡೆ ಆದರೆ, ಈ ರೂಮಿಂದ ಹೊರಗಡೆ ಆದರೆ ನಾವೇ ಬಿಲ್ ಹತ್ರ ಏನು ಆರ್ಡ್ರ್ ಮಾಡಿರ್ತೀವಿ ಅದನ್ನ ತೊಗೊಂಡೋಗಿ ನಾವೇ ಕೊಟ್ಟು ನಾವೇ ತೊಗೊಳ್ತೀವಿ. ಇಲ್ಲಾಂದರೆ ಅವರೇ ಬಂದು ಆರ್ಡ್ರ್ ತೊಗೊಂಡು ಹೋಗ್ತಾರೆ, ಅಷ್ಟೇ, ವ್ಯತ್ಯಾಸ ಏನಿಲ್ಲ. ಬಟ್ ನೋಡೋಕ್ಕೆ ಕೂತ್ಕೊಳ್ಳೋಕ್ಕೆ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಕೂತ್ಕೊಂಡು ಇಲ್ಲಿ ಕಾಫಿ ಕುಡ್ಕೊಂಡು ಎಲ್ಲ ಆರಾಮಾಗಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ಬೋದು, ಮತ್ತು ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ನೀವೆಲ್ಲ ಏನು ಟಿಫನ್ ಮಾಡಿದ್ರಿ? ಮತ್ತು ನಮ್ಮದು ಪೂರಿ ಬಂತು. ನಮ್ಮ ಮಕ್ಕಳು ಸರಿ ಅಂತ ಕೊಟ್ಟೆ, ತಿನ್ನಿರಿ ಇನ್ನು ಓಡೋಣ ಊರಿಗೆ ಅಂತ. ಟೇಸ್ಟ್ ಮಾಡಿ ಹೇಳು ಅಂತ ಹೇಳಿದೆ ನನ್ನ ಮಗನಿಗೆ. ನನ್ನ ಮಗ ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ದ, ಚಿಕ್ಕವನು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ.